ಗರ್ಭ ಸಂಸ್ಕಾರ, ಇದರ ಪ್ರಾಮುಖ್ಯತೆ, ವೈಶಿಷ್ಟ್ಯತೆ, ಇದರಲ್ಲಿರುವಂತಹ ಅನೇಕ ಮಾಹಿತಿಯನ್ನ ಅರಿವಿನ ಮುಖೇನ ನಾವು ಕಳೆದ ಸಂಚಿಕೆಯಲ್ಲಿ ವೈದ್ಯರಿಂದ ಕೇಳಿ ತಿಳಿದಿದ್ದೀವಿ. ಈ ಒಂದು ಸಂಚಿಕೆಯ ಮುಂದುವರಿದ ಭಾಗವಾಗಿ ಇಂದು ಕೂಡ ಯಾವ ವಿಧಾನವಾಗಿ ನಾವು ಗರ್ಭ ಅಥವಾ ಈ ಒಂದು ಗರ್ಭ ಸಂಸ್ಕಾರಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಯಾವ ವಯೋಮಾನದಿಂದ ನಾವು ತಾಯಂದರಾಗಿರಬಹುದು, ಹೆಣ್ಣು ಮಕ್ಕಳಾಗಿರಬಹುದು ಎಚ್ಚರವನ್ನ ವಹಿಸಬೇಕು, ನಮ್ಮ ಸುತ್ತಮುತ್ತಲಿನ ಒಂದು ಸರೌಂಡಿಂಗ್ಸ್ ನಲ್ಲಿರುವಂತಹ ವಿಶೇಷ ಮಾಹಿತಿಯಿಂದ ಹಿಡಿದು ದೇಹ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ವಿಹಾರ ವ್ಯಾಯಾಮ ಪದ್ಧತಿಗಳನ್ನ ಹೇಗೆ ಅನುಸರಿಸಿಕೊಂಡು ಹೋಗಬೇಕು, ಈ ಎಲ್ಲ ಮಾಹಿತಿಯನ್ನ ಆಯುರ್ವೇದಿಯ ದಿನಚರಿಯ ಆಯಾಮದಲ್ಲಿ ನೋಡೋದಾದ್ರೆ ಹೇಗಿರುತ್ತೆ, ಈ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಇಂದು ಕೂಡ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಕಳೆದ ಸಂಚಿಕೆಯಲ್ಲಿ ಎಷ್ಟೋ ವಿಧಾನವಾದಂಥ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಸಂಸ್ಕಾರಗಳ ವೈಶೇಷತೆ ಏನು ಇಂದ ಆರಂಭ ಮಾಡಿದ್ವಿ, ಅಲ್ಲಿಂದ ನಮ್ಮ ಪಯಣ ಗರ್ಭ ಸಂಸ್ಕಾರದ ವೈಶಿಷ್ಟ್ಯತೆ ಹೀಗೆ ಮುಂದುವರಿತಾ ಬಂತು. ಪುರುಷ ಹಾಗೂ ಪ್ರಕೃತಿ ಹಾಗೂ ಸ್ತ್ರೀಯರಲ್ಲಿ ಯಾವ ವಿಧಾನವಾದಂಥ ಒಂದು ದೈಹಿಕ ಬದಲಾವಣೆಗಳು ಇರುತ್ತೆ, ಯಾವ ವಿಧಾನವಾಗಿ ನಮ್ಮ ಆಹಾರ ವಿಹಾರ ಎಲ್ಲವೂ ಇನ್ಫ್ಲುಯೆನ್ಸ್ ಮಾಡುತ್ತೆ, ನಮ್ಮ ದೇಹದ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ, ಇವೆಲ್ಲವನ್ನ ನೀವು ತಿಳಿಸ್ಕೊಡ್ತಾ ಬಂದ್ರಿ. ಸಮಸ್ಯೆ ಅನ್ನೋದು ಎಲ್ಲಿಂದ ಆರಂಭ ಆಗುತ್ತೆ, ಇದನ್ನ ನಾವು ಹೇಗೆ ನೋಡಬೇಕು, ಹೇಗೆ ನಿಮಗೆ ಗೊತ್ತಾಗತ್ತೆ, ಇವೆಲ್ಲವನ್ನ ನೀವು ತಿಳಿಸ್ಕೊಟ್ರಿ. ಇಂದು ಒಂದು ಕಪಲ್ ನಿಮ್ಮ ಬಳಿ ಬಂದಾಗ ಹೆಲ್ದಿ ಫರ್ಟೈಲ್ ಕಪಲ್ ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ? ಅವರು ಬಂದಾಕ್ಷಣವೇ ಇದಕ್ಕೆ ಇಂತಿಷ್ಟೇ ಅಂತ ಒಂದು ಟೈಮ್ ಪೀರಿಯಡ್ ಇದೆಯಾ? ಕನ್ಸೆಪ್ಷನ್ಗೂ ಮುಂಚಿತವಾಗಿ ಯಾವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಯಾವ ವಯೋಮಾನದಿಂದ ಇದನ್ನ ಆರಂಭ ಮಾಡಬೇಕು ಅನ್ನೋದ್ರ ಮುಖೇನ ಆರಂಭ ಮಾಡೋಣ. ಡೆಫಿನೆಟ್ಲಿ. ಸೊ ಇವಾಗ ಮೊದಲನೇದಾಗಿ ಇವಾಗ ಒಂದು ಹೆಲ್ತಿ ಕಪಲ್ ಅಂತ ನಾವು ಹೇಳಿದಾಗ ನಾರ್ಮಲಿ ಇವಾಗ ವೈದ್ಯರ ಬಳಿ ಬರಬೇಕು ಅಂತ ಅಂದಾಗ 1 ವರ್ಷ ಅಥವಾ 1.5 ವರ್ಷ ಆದರೂ ಕೂಡ ಮದುವೆ ಆಗಿ ಅವರು ಸಂತಾನಕ್ಕೆ ದೇ ಹ್ಯಾವ್ ಬೀನ್ ಟ್ರೈಂಗ್ ಟು ಕನ್ಸೀವ್, ತೊಂದರೆ ಆಗ್ತಾ ಇದೆ ಅವರಿಗೆ, ಕನ್ಸೀವ್ ಆಗೋಕ್ಕೆ ತೊಂದರೆ ಆದಾಗ ದೇ ಕಮ್ ಅಂಡ್ ಸಿ. ಸೊ ಅವಾಗ ಕೆಲವು ಕ್ವಶನೇರ್ಸ್ ಮತ್ತು ನಾವು ಪ್ರಶ್ನೆಗಳು ಅವ್ರ ಕನ್ಸಲ್ಟೇಷನ್ ಎಲ್ಲ ಮಾಡಿದಾಗ ಕೆಲವು ನಮಗೆ ತಿಳುವಳಿಕೆ ಬರುತ್ತೆ, ವಿ ಕಮ್ ಟು ನೋ. ಕೆಲವು ಸಲ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ದ ಜನ್ರೇಷನ್ ಇಸ್ ಆಲ್ಸೋ ವೆರಿ ಮಚ್ ಅವೇರ್, ಅವ್ರಿಗೂ ಕೂಡ ಒಂದು ಸಂತಾನ ಅಂತ ಒಂದು ಇದ್ದಾಗ ಮೊದಲನೇದಾಗೆ ದೇ ವಾಂಟ್ ಟು ಸಿ ದಟ್ ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್ ಅಂತ ಇದ್ದಾಗ ಅವರು ಅದಕ್ಕೆ ಪ್ರಿಪ್ರೇಷನ್ ಆಗಿ ಕೆಲವು ಬಂದು ಮೀಟ್ ಮಾಡ್ತಾರೆ. ಸೊ ಅವರಿಗೆ ನಾವು ಯಾವಾಗ ಅವ್ರನ್ನಲ್ಲಿ ಅವ್ರು ತಗೊಳ್ಳುವಂಥ ಒಂದು ಆಹಾರದಿಂದ ಹಿಡಿದು ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಹಾಗೆ ಅವರು ಎಷ್ಟು ಮಟ್ಟಿಗೆ ಎಕ್ಸಸೈಸಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಕಾಯಿಲೆಗಳಿದೆಯಾ ಅವರಿಗೆ, ಅಥವಾ ಕಾಯಿಲೆಗೆ ಮುಂಚಿತ ಏನಾದರೂ ಔಷಧಿಗಳು ತೊಗೊಂಡಿದ್ದಾರಾ ಅಥವಾ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರಾ, ಯಾವುದೇ ರೀತಿಯ ಸರ್ಜರಿಗಳು ಏನಾದರೂ ಆಗಿದೆಯಾ, ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರು ಒಂದು ಔಷಧಿಗಳನ್ನು ತೊಗೊಂಡಿರೋದಾಗಿದೆಯಾ ಯಾವುದೋ ಒಂದು ಕಾರಣಕ್ಕೆ, ವಿಚ್ ಹಸ್ ಬೀನ್ ಫಾರ್ ಅ ಲಾಂಗ್ ಟೈಮ್. ಅದಾಗಿದ್ದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅವರ ತಂದೆ ತಾಯಿಯಲ್ಲಿ ಅವರಲ್ಲಿ ಏನಾದರೂ ತೊಂದರೆಗಳಿದೆಯಾ, ಇವಾಗ ಮದುವೆ ಆಗಿರೋ ಒಂದು ಹೆಣ್ಣು ಮತ್ತು ಗಂಡಲ್ಲಿ ಆರ್ ದೇ ರಿಲೇಟೆಡ್ ಟು ಈಚ್ ಅದರ್, ಅವರು ಯಾವುದಾರು ಅಂದರೆ ಅವರ ಸಂಬಂಧಕರದಲ್ಲಿ ಮದುವೆ ಆಗಿದ್ದಾರಾ. ಸೊ ಅದನ್ನ ಎಲ್ಲ ಕೂಡ ಒಂದು ರೀತಿಯಲ್ಲಿ ವಿ ಲುಕ್ ಇನ್ ಟು ಅ ಕಂಪ್ಲೀಟ್ ಆಸ್ಪೆಕ್ಟ್. ಸೊ ಇವೆಲ್ಲ ಕೂಡ ಆಗುತ್ತೆ. ಹಾಗೆ ಮೆನ್ಸ್ಟ್ರುವಲ್ ಹಿಸ್ಟ್ರಿ, ಹೆಣ್ಣು ಮಗುವಿನ ಒಂದು ಮೆನ್ಸ್ಟ್ರುವಲ್ ಹಿಸ್ಟ್ರಿ ಆಗಿರ್ಬೋದು. ಸೊ ಅವಳು ಯಾವ ಒಂದು ಮೆನಾರ್ಕಿಂದ ಹಿಡಿದು ಯಾವ ವಯಸ್ಸಲ್ಲಿ ಮುಟ್ಟಾಗಿತ್ತು, ಸೊ ಅವಾಗ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದ, ಅದಕ್ಕೆ ಆ ಸಮಸ್ಯೆಗಳಿಗೆ ಏನಾದರೂ ಔಷಧಿಗಳು ತೊಗೊಂಡಿದ್ರಾ, ಸೊ ಇವೆಲ್ಲ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಪೀರಿಯಡ್ಸ್ ಯಾವ ರೀತಿಯಲ್ಲಿ ಆಗುತ್ತೆ, ಫ್ಲೋ ಹೆವಿ ಆಗೋದು, ಕಡಿಮೆ ಆಗೋದು, ಅಥವಾ ಏನಕ್ಕಾದರೂ ಇನ್ಫ್ಲುಯೆನ್ಸ್ ಆಗುತ್ತಾ. ಫಾರ್ ಎಕ್ಸಾಂಪಲ್, ಕೆಲವು ಹೆಣ್ಮಕ್ಳಿಗೆ ಎಕ್ಸಾಮ್ ಇನ್ನೇನು ಬರೀಬೇಕು ಅಥವಾ ಎಕ್ಸಾಮ್ಗೆ ಹೋಗಬೇಕು, ಏನೋ ಒಂದು ಆ್ಯಕ್ಟಿವಿಟಿ ಬಂತು ಅಂದ ತಕ್ಷಣ ಇದರ ಪೀರಿಯಡ್ ಬರೋದೇ ಇಲ್ಲ ಅಥವಾ ಫ್ಲೋ ನಿಲ್ಲಲ್ಲ. ಸೊ ಇವೆಲ್ಲ ಕೂಡ ಸ್ಮಾಲ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಇನ್ಫ್ಲುಯೆನ್ಸ್, ಬಟ್ ದೇ ಆರ್ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಅಂತಕ್ಕಂಥದ್ದು. ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಅವರು ಯಾವ ರೀತಿಯ ಆಹಾರ ತಗೊಳ್ತಾ ಇದ್ದಾರೆ, ಯಾವ ರೀತಿಯ ಒಂದು ವಾತಾವರಣದಲ್ಲಿ ಬೆಳವಣಿಗೆ ಆಗಿದೆ ಅವ್ರದ್ದು, ಸೊ ಯಾವುದಾರೋ ಒಂದು ಕೆಲವು ಅಭ್ಯಾಸಗಳನ್ನು ತಗೊಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಆರ್ ದೇ ಇನ್ಫ್ಲುಯೆನ್ಸ್ಡ್ ಬೈ ಎನಿಥಿಂಗ್. ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಫರ್ಟಿಲಿಟಿ ಎಷ್ಟಿದೆ, ಅಥವಾ ಅವರು ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ನಾವು ಏನಕ್ಕಾದರೂ ಇದಕ್ಕೆ ಪರೀಕ್ಷೆಗಳನ್ನು ಬರೀಬೇಕಾ, ಇನ್ವೆಸ್ಟಿಗೇಷನ್ಸ್ ಏನಾದರೂ ಬೇಕಾಗುತ್ತಾ, ಸೊ ಇವೆಲ್ಲ ಕಂಡುಹಿಡಿಯೋಕ್ಕೆ ಇದು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಇನ್ನು ನಿಮ್ಮದು 2ನೇ ಹಂತದ ಒಂದು ಪ್ರಶ್ನೆ ಕೇಳಿದ್ರಿ, ಇವಾಗ ಒಂದು ಫರ್ಟಿಲಿಟಿ ಅಥವಾ ಮೇಂಟೈನ್ ಆಗಬೇಕು, ಅಥವಾ ಹೆಣ್ಣು ಮಗುವಿಗೆ
ಯಾವ ರೀತಿಯಲ್ಲಿ ನಾವು ಒಂದು ಬೆಳವಣಿಗೆ ಆಗಿರ್ಬೋದು ಹೇಗೆ ಮಾಡ್ಬೋದು ಅನ್ನೋ ಥರದ್ದು. ಸೊ ಇವಾಗ ಮೊದಲನೇದಾಗಿ ಹೆಣ್ಣು ಮಗುವಲ್ಲಿ ಶಿ ಇಸ್ ಬಾರ್ನ್, ಇವಾಗ ಫರ್ಟಿಲಿಟಿನ ಡಿಟರ್ಮೈನ್ ಮಾಡೋದು ಕೆಲವು ಇವಾಗ ಮೇನ್ ಆಗಿರ್ತಕ್ಕಂಥದ್ದು ಓವಮ್ ಅಥವಾ ಎಗ್. ಇವಾಗ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ವಿ ಆರ್ ಬಾರ್ನ್ ವಿತ್ ಸರ್ಟನ್ ಅಮೌಂಟ್ ಆಫ್ ಎಗ್ಸ್, ಅಥವಾ ನಮ್ಮಲ್ಲಿ ನನ್ನ ತಾಯಿಯ ಒಂದು ಗರ್ಭದಲ್ಲಿ ಅಂದರೆ ಅವ್ರದ ಊಂಬಲ್ಲಿದ್ದಾಗನೇ ಇಷ್ಟು ಮಟ್ಟಿಗೆ ಎಗ್ಸ್ ಅಂತ ಇರುತ್ತೆ. ಸೊ ದಟ್ ಗೋಸ್ ಆನ್ ಟು ಕಮ್ ಡೌನ್. ಸೊ ಇವಾಗ ಹುಟ್ಟಿದಾದ್ಮೇಲೆ ಆ ಮಿಲಿಯನ್ಸ್ ಆಫ್ ಎಗ್ಸ್ ಇರೋದು ಒಂದು ಕೌಂಟ್ ಕಡಿಮೆ ಆಗುತ್ತೆ. ಹಾಗೆ ಮುಟ್ಟು ಆಗುವ ಒಂದು ಸಮಯದಲ್ಲಿ ಅದು ಆಲ್ಮೋಸ್ಟ್ ಲ್ಯಾಕ್ಸಿಗೆ ಬಂದು ನಿಂತಿರುತ್ತೆ. ಹಾಗೆ ಮುಟ್ಟಿದ ಆದ ಮೇಲೆ ಮೆನೋಪಾಸ್ ಆಗೋವರೆಗೂ ಒಂದು ಒಳ್ಳೆ ಕ್ವಾಲಿಟಿ ಅಂತಂದ್ರೂ ಓವ್ಯುಲೇಷನ್ಸ್ ಒಂದು 300 to 400 ಒಳ್ಳೆ ಕ್ವಾಲಿಟಿ ಎಗ್ಸ್ಗಳು ಕಾಣಿಸ್ಕೊಳುತ್ತೆ. ಸೊ ಇದು ನೇಚರಲಿ ಇರ್ತಕ್ಕಂಥದ್ದು. ದಟ್ ಇಸ್ ಹೌ ವಿಮೆನ್ ಆರ್. ಸೊ ನಮಗೆ ಆ ರೀತಿಯೇ ಒಂದು ಮೆನೋಪಾಸ್ ಕೂಡ ಆಗುತ್ತೆ. ಸೊ ಈ ಒಂದು ಎಗ್ ಕ್ವಾಲಿಟಿನ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ದ ಹೆಲ್ತ್ ದಟ್ ಈಸ್ ಬೀಯಿಂಗ್ ಮೇಂಟೈನ್ಡ್. ಆಯುರ್ವೇದದಲ್ಲಿ ನಾವು ಸಪ್ತಧಾತುಗಳು ಅಂತ ಹೇಳ್ತೀವಿ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಹೆಣ್ಮಕ್ಳಲ್ಲಿ ಈ ರಸಧಾತುವಿನ ಒಂದು ಪೋಷಣೆ ತುಂಬಾ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಆರ್ತವ ಅಥವಾ ನಮ್ಮದು ಮೆನ್ಸ್ಟ್ರುವಲ್ ಫ್ಲೋ ಆಗಲಿ ಅಥವಾ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಫಸ್ಟ್ ಧಾತು, ದಟ್ ಇಸ್ ದ ರಸಧಾತು. ಸೊ ನಮಗೆ ಸಿಗುವಂಥ ಒಂದು ಪೋಷಣೆ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ತಗೊಳ್ಳುವಂಥ ಆಹಾರ ಆಗಿರ್ಬೋದು, ಹೆಣ್ಮಕ್ಳಲ್ಲಿ ಪೋಷಣೆ ಇರ್ತಕ್ಕಂಥದ್ದು ಇರಬೇಕು. ಸೊ ಒಂದು ರೀತಿಯಲ್ಲಿ ಕೆಮಿಕಲಿ ಪ್ರಿಪೇರ್ಡ್ ಫುಡ್ಗಳಾಗಿರ್ಬೋದು, ಜಂಕ್ ಫುಡ್ಗಳಾಗಿರ್ಬೋದು, ಪ್ರೊಸೆಸ್ಡ್ ಫುಡ್ಸ್ಗಳು, ರಿಫೈನ್ಡ್ ಆಗಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಷ್ಟು ದಿನದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಒಂದು 2 ತಿಂಗಳದ ಒಳಗಡೆ ನೀವು ಯೂಸ್ ಮಾಡಬೇಕು ಇರತಕ್ಕಂಥ ಫುಡ್ಸ್ಗಳನ್ನು ದೂರ ಇರೋಷ್ಟು ಒಳ್ಳೆಯದು. ಇದು ಬರೀ ಹೆಣ್ಮಕ್ಳಿಗೆ ಅಂತ ಅಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರಿಗೂ ಕೂಡ. ಸೊ ಇದು ಒಂದಾದರೆ ನಾವು ಹೆಣ್ಮಕ್ಳಿಗೆ ಅಂತ ನಾವು ಇವಾಗ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರೋದು ಕೆಲವು ಹೈಜೀನ್ ಪ್ರಾಡಕ್ಟ್ಸ್. ಇಟ್ ಕುಡ್ ಬಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಾಗಿರ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಟಾಪಿಕ್. ಅದು ಒಂದಾದರೆ, ಎರಡನೇದು ಯೂಸ್ ಮಾಡ್ತಕ್ಕಂಥ ಇವಾಗ ಲೋಷನ್ಸ್ ಆಗಿರ್ಬೋದು, ಶ್ಯಾಂಪೂಗಳಾಗಿರೋದು. ಸೊ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಹೋಗಿದೆ, ಈ ಕೆಮಿಕಲ್ಸ್ಗೆ ದೇ ಕ್ಯಾನ್ ಹ್ಯಾವ್ ಅ ರೀಪ್ರೊಡಕ್ಟಿವ್ ಎಫೆಕ್ಟ್ ಆಲ್ಸೋ. ಸೊ ಇದನ್ನು ತುಂಬ ಇವಾಗ ಟು ಡೂ ವಿತ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಇದ್ರದ್ದು ಯೂಸೇಜಿಂದ ಇಟ್ ಕ್ಯಾನ್ ಹ್ಯಾವ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಆಲ್ಸೋ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್.